ನಮ್ಮಮ್ಮ ಇವತ್ತು ಊಟದ ಬಾಕ್ಸು ಯಾವುದೋ ಹೊಸಾದ್ ಕೊಟ್ಬಿಟ್ಟಿದ್ದಾರೆ. ಸೊ ಓಪನ್ ಆಗೋದ್ರಲ್ಲೂ ಆಗ್ತೈತೆ ಅದು. ಫೈನಲ್ ಆಗಿ ಹೆಂಗೋ ಮಾಡಿ ಓಪನ್ ಮಾಡ್ಕೊಂಡೆ ಗುರು. ಅದಾದ್ಮೇಲೆ ಮಸ್ತಾಗಿ ಬೆಳಗ್ಗೆನೆ ತಿಂಡಿ ಮಾಡ್ಕೊಂಡು ಕೂತಿದ್ದೆ ಡ್ಯೂಟಿ ಮಾಡ್ಕೊಂಡು. ಅದಾದ್ಮೇಲೆ ಹೊರಗಡೆ ಬಂದು ನೋಡ್ತೀನಿ ಯಾರು ಜನ ಇನ್ನೂ ಇರ್ತಿಲ್ಲ. ನಮ್ಮ ತುಮಕೂರಿನ ಕುಣಗಲ್ಗೇಟ್ ಅಂಡರ್ ಪಾಸ್ ಕಾಮಗಾರಿ ನಡೀತಿರೋ ಕಾರಣಕ್ಕೆ ಇಮ್ರಾನ್ ಅವ್ರ ಮಗಳನ್ನ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ನನ್ನ ಹತ್ರ ಬಂದ್ರು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಫೈನಲ್ ಆಗಿ ನನ್ನ ಜೊತೆ ಮಾತಾಡ್ಸ್ಕೊಂಡು ಅವ್ರ ಡ್ಯೂಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿ ಎಲ್ಲ ತಗೊಂಡು ಹೊರಟ್ರು. ಅಂಡರ್ ಪಾಸ್ ಕಾಮಗಾರಿ ನಡೀತಿರೋ ಕಾರಣಕ್ಕೆ ಇಮ್ರಾನ್ ಅವ್ರ ಮಗಳು ಸ್ಕೂಲ್ ಆಟೋ ಬರ್ತಾ ಇಲ್ಲ. ಹಾಗಾಗಿ ಇವರೇ ಪಿಕಪ್ ಡ್ರಾಪ್ ಎಲ್ಲ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಇಮ್ರಾನ್ ಆ ಕಡೆ ಕಳ್ಸಿಕೊಟ್ಬಿಟ್ಟು ನಾನು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಇಲ್ಲಿ ಮುಂದೆಗಡೆ ಅರಳಿ ಮರಕ್ಕೆ ಮಸ್ತಾಗಿ ದೊಡ್ಡದಾಗಿ ಜೇನ್ ಕಟ್ಟಿತ್ತು. ಅದನ್ನೆಲ್ಲ ನೋಡ್ಕೊಂಡು ನಾನು ಮಧ್ಯಾಹ್ನ ಊಟ ಟೈಮಿಗೆ ಸೀದಾ ಮನೆ ಕಡೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡ್ ಬಂದೆ. ಸೊ ಇವತ್ತು ಬೆಳಗ್ಗೆನೆ ನಮ್ಮಪ್ಪ ಬಂದು ನನ್ನ ಗಾಡಿನ ಇಸ್ಕೊಂಡ್ ಬಂದಿದ್ರು. ಸೊ ಇಲ್ಲಿ ಪಾರ್ಕ್ ಮಾಡಿದ್ದಾರೆ ನೋಡಿ. ಅದನ್ನೆಲ್ಲ ನೋಡ್ಕೊಂಡು ಒಳಗಡೆ ಬಂದು ಫ್ರೆಶ್ ಅಪ್ ಆಗಿ ಊಟ ಗೀಟ ಮಾಡ್ಕೊಂಡು ಅಲ್ಲಿಂದ ನಮ್ಮ ಗಾಡಿನ ಎತ್ಕೊಂಡು ಸೀದಾ ನಾನು ಬಂದಿದ್ದು ಪೆಟ್ರೋಲ್ ಬಂಕಿಗೆ. ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಅದಾದ್ಮೇಲೆ ಹೋಗಿ ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಅದೇ ಟೈಮಿಗೆ ನಮ್ಮ ಸ್ವಾಮಿ ಅವರು ತಗೊಂಡ್ ಬಂದಿದ್ದು ಹಲಸಿನ ಹಣ್ಣು ಕೊಟ್ಟು, ಆಕ್ಚುಲಿ ದೊಡ್ಡದಾಗಿರುವಂತಹ ಹಲಸಿನ ಹಣ್ಣು ಅವರೇ ಕಟ್ ಮಾಡ್ಬಿಟ್ಟು ನೀಟಾಗಿ ಒಂದು ಪದ್ರೆ ಕೂಡ ಅದ್ರಲ್ಲಿ ಇಡ್ಲಿಲ್ಲ, ಅಷ್ಟು ನೀಟಾಗಿ ಕಟ್ ಮಾಡ್ಕೊಂಡ್ ಬಂದಿದ್ರು. ಅದನ್ನೆಲ್ಲ ತಿನ್ಕೊಂಡು ನಾವು ಡ್ಯೂಟಿ ಮಾಡ್ಕೊಂಡು ಕೂತಿದ್ವಿ. ಅದೇ ಟೈಮಿಗೆ ನಮ್ಮ ಇಮ್ರಾನ್ ಅವ್ರ ಮಗಳನ್ನ ಪಿಕಪ್ ಮಾಡಕಂತ ಬಂದ. ಆಕ್ಚುಲಿ ಅವ್ರ ಮಗಳು ಸ್ಕೂಲ್ ಇರೋದು ಕೂಡ ನಮ್ಮ ಕೌಂಟರ್ ಮುಂದೆನೆ ಸ್ವಲ್ಪ ಮುಂದೆ ಹೋಗ್ಬೇಕು. ಆ ಕಾರಣಕ್ಕೆ ಅವರು ಇಲ್ಲಿಂದಾನೆ ಹೋಗ್ತಿದ್ರಲ್ಲ, ಬಂದು ಮಾತಾಡ್ಸ್ಕೊಂಡು ಅಲ್ಲಿಂದ ಸೀದಾ ಹೋದ. ಅದಾದ್ಮೇಲೆ ನಮ್ ಡ್ಯೂಟಿ ಕೂಡ ಮುಗೀತು. ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದು ಅದಾದ್ಮೇಲೆ ನಾನು ಸ್ವಾಮಿ ಅವ್ರ ಮನೇಲಿ ಏನೋ ಸ್ವಲ್ಪ ಕೆಲಸ ಹೇಳಿದ್ರು, ಅದನ್ನ ಹೋಗ್ಬಿಟ್ಟು ಮುಗಿಸ್ಕೊಂಡು ಸೀದಾ ಮನೆ ಕಡೆಗೆ ಬಂದೇ ಬಿಟ್ವಿ.